ಏನಮ್ಮ ಬೆಳಬೆಳಗ್ಗೆನೇ ಅವರಕ್ಕೆ ಎತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ನಾಳೆ ಹಬ್ಬ ಅಲ್ವಾ? ಹಾಂ, ಹಬ್ಬಕ್ಕೆ ಬೇಳೆ ಸಾಂಬಾರು ಮಾಡಿ ಪೂರಿ ಮಾಡೋಣ, ಪೊಂಗಲ್ ಮಾಡೋಣ ಎಲ್ಲ ಇವತ್ತು ರೆಡಿ ಮಾಡ್ಕೊಂಡಿದ್ದ ನಾಳೆ ಬೇಗ ಕೆಲಸ ಆಗುತ್ತೆ. ಅಲ್ವಾ? ಏನಕ್ಕೆ ಇಲ್ಲಿಟ್ಟಿದ್ಯಾ? ಅದು ಬೆಣ್ಣೆ ಎಲ್ಲ ಮಗ, ಕೆನೆಗೆ ಎಪ್ಪಾಕಿಟ್ಟಿದ್ದೀನಿ, ಇವಾಗ ಕಡಿಬೇಕು. ಓಕೆ. ಕಿಚನ್ ಈ ಥರ ಮೆಸ್ಸಿಯಾಗಿ ಹೋಗಿತ್ತು. ಅಮ್ಮ ಅವರಕ್ಕೆ ಬಿಡಿಸ್ತಾ ಇದ್ದಾರೆ. ಸೊ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ ಅಷ್ಟು ಬೇಗ. ಒಂದಿದ್ದು ಫ್ರೆಶ್ ಆದಮೇಲೆ ಮಮ್ಮಿ ಇಡ್ಲಿ ಚಟ್ನಿ ಮಾಡಿದ್ದು. ಇಡ್ಲಿ ಚಟ್ನಿ ತಿಳ್ಕೊಂಡು ಇರೋ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಂದ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಇರೋದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ತೊಳೆದಾದ್ಮೇಲೆ ಹಾಲು ಕಾಯಿಸ್ಕೊಂಡು, ಆ್ಯಕ್ಚುಲಿ ಇವತ್ತು ನಾನು ಕೇಕ್ ಮಾಡಬೇಕು ಫಸ್ಟ್ ಟೈಮ್ ಅಂತ ಹಾಲು ಕಾಯಿಸ್ತಾಯಿದ್ದೀನಿ. ಫೈನಲಿ ಕೇಕ್ ಮಾಡಿದೆ, ಅದು ತುಂಬ ಚೆನ್ನಾಗಿ ಬಂತು. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡೋದಕ್ಕೆ ಇನ್ನು ನೆಕ್ಸ್ಟ್ ಟೈಮ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ, ಇನ್ನೂ ಆ್ಯಡ್ ಮಾಡಬೇಕಿತ್ತು. ಲೈಕ್ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಿದ್ದಿಲ್ಲ. ನಂಗೆ ಅಷ್ಟು ಗೊತ್ತಾಗಿದ್ದಿಲ್ಲ ಏನೇನು ಮಾಡಬೇಕು ಅಂತ. ಫಸ್ಟ್ ಟೈಮ್ ಟ್ರೈ ಮಾಡಿದ್ನಲ್ಲ, ಸೊ ನೀಟಾಗಿ ಬಂತು. ಬಟ್ ಸ್ಯಾಟಿಸ್ಫೈ ಆಯಿತು, ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿ ಬಂತಲ್ಲ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ಮಮ್ಮಿಗೂ ಕೊಟ್ಬಿಟ್ಟು ಮಮ್ಮಿನೂ ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಇನ್ನೂ ಬೆಟರಾಗಿ ಟ್ರೈ ಮಾಡೋ ಅಂದರು. ಇದು ಔಟ್ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ಸ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಫೈನಲಿ ನಮ್ಮ ಕೇಕ್ ಈ ಥರ ಕಾಣಿಸಿತ್ತು, ಬಟ್ ಹೊಟ್ಟೆ ತುಂಬಿದ್ದಿಲ್ಲ. ಅದಕ್ಕೋಸ್ಕರ ಅಮ್ಮ ಅನ್ನ ಮಾಡಿ ಎಣ್ಗಾಯಿ ಪಲ್ಯ ಮಾಡಿದರು. ಅದು ತಿಂದ್ಕೊಂಡು ಅನ್ನದಾತ ಸುಖೀ ಭವ ಅಂತೇಳಿ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ.